पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿ ಅನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಶುಕ್ರವಾರ ಮತ್ತು ಶನಿವಾರದ ಬ್ಲಾಗ್ ಆಗಿರುತ್ತೆ. ಇದು ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಆಯಿತು. ಇದು ಅವತ್ತಿನ ವಿಡಿಯೋ. ರಾಯರ ಭಕ್ತರಿಗೆ ಗೊತ್ತಿರುತ್ತೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಎಷ್ಟು ಅಂದ್ಕೋತೀವಿ ಯಾವಾಗೂ ಅಂತ. ಬಟ್ ನನಗೆ ಒಂದು ವರ್ಷದಲ್ಲಿ ಅವ್ರನ್ನ 2ನೇ ಸಲ ದರ್ಶನ ಮಾಡೋ ಭಾಗ್ಯ ಕೊಟ್ಟಿದ್ದಾರೆ ರಾಯರು. ಒಂದು ಟೈಮಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಎಷ್ಟು ವರ್ಷ ಪ್ಲ್ಯಾನ್ ಮಾಡಿದ್ರೂ ಹೋಗೋಕ್ಕಾಗ್ದಲೇ ಲಾಸ್ಟ್ ಇಯರು ನವೆಂಬರಲ್ಲಿ ಹೋಗಿ ಬಂದಿದ್ವಿ. ಅದು ಎಷ್ಟು ಹೋಗ್ಬೇಕು ಅಂತ ತುಂಬ ಸಲ ಅಂದ್ಕೊಂಡು ಹೋಗಿದ್ದು. ಬಟ್ ಇದು ನಾನು ಹೋಗ್ತೀನಿ ಅಂತ ನನಗೆ ಐಡಿಯಾ ಇರಲಿಲ್ಲ. ಒಂದು ದಿನದ ಹಿಂದೆ ನಮ್ಮಮ್ಮ ಇದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ಫ್ರೆಂಡ್ಸು ಅಂತ ಅಂದರು. ಸರಿ, ನನಗೂ ರಜಾ ಇದೆ, ನಿಧಿಗೂ ರಜಾ ಇದೆ, ನಾನು ಬರ್ತೀನಿ ಬಿಡಮ್ಮ ಅಂತ ಹೇಳಿ ಹೊರಟೇ ಬಿಟ್ಟೆ. ನನಗಿವಾಗೂ ಆಶ್ಚರ್ಯ ಆಗುತ್ತೆ. ನಾನು ಒಂದು ದಿನದ ಹಿಂದೆನೂ ಸಹ ಅಂದ್ಕೊಂಡಿರಲಿಲ್ಲ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ. ಸಾಕಾಗಿದ್ದೀನಿ. ಇನ್ನು ಅಲ್ಲಿಗೆ ಹೋಗಿ ಇವತ್ತಿಗೆ ಫಸ್ಟ್ ಆಫ್ ಆಲ್ ಹೊಟ್ಟೆ ಹಸಿತೈತಿ, ಏನು ಮಾಡೋಕ್ಕಾಗಲ್ಲ. ಏನಂದರೆ ಶುಕ್ರವಾರ ರಾತ್ರಿ ಹೊರಟ್ರೆ ಶನಿವಾರ ಬೆಳಗ್ಗೆ ಅಲ್ಲಿ ಹೋಗ್ತೀವಿ. ಶನಿವಾರ ಬೆಳಗ್ಗೆ ಎಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ಶನಿವಾರ ರಾತ್ರಿ ಹೊರಟ್ರೆ ಭಾನುವಾರ ಬೆಳಗ್ಗೆ ಬರ್ಬೋದು. ಸೊ ಸೋಮವಾರ ಡ್ಯೂಟಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ, ಎಲ್ಲರೂ ರೆಸ್ಟ್ ಮಾಡಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಶನಿವಾರ ಭಾನುವಾರ ರಜಾ ಇದ್ದಿದ್ದರಿಂದ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಬೆಂಗಳೂರಲ್ಲಿ. ನಾವು ಶುಕ್ರವಾರ ಸಂಜೆ 6 ಗಂಟೆಗೆ ಮೆಜೆಸ್ಟಿಕ್ ಹೋಗೋಕ್ಕೆ ಬಸ್ ಹತ್ತಿದ್ದು 11 ಗಂಟೆ ಆಗಿದೆ. ಅಷ್ಟು ಫುಲ್ಲು ಜಾಮ್ ಆಗಿದೆ. ಫ್ಲೈಓವರ್ ಬಸ್ ಮೇಲೆ ಹೋದ್ರೂ ಇವ್ರು ಬೇರೆ ಟ್ರೈನಿಗೆ ಹೋಗೋಣ ಅಂತೇಳಿ ಬಸ್ ಟಿಕೆಟು ಬುಕ್ ಮಾಡಿಲ್ಲ. ಯಪ್ಪ, ಅಲ್ಲಿ ಹೋಗೋ ಅಷ್ಟರಲ್ಲಿ ಟ್ರೈನು ಇಲ್ಲ, ಬಸ್ಗಳು ಸಿಗ್ತಾ ಇಲ್ಲ. ಆಮೇಲೆ ಯಾವುದೋ ಒಂದು ಸೆಮಿ ಸ್ಲೀಪಿಂಗ್ ಬಸ್ಗೆ ಟಿಕೆಟ್ ಸಿಕ್ತು. ಸರಿ, ಅದು ಬೇಗ ಹೊರಡುತ್ತೆ ಅಂದ್ಕೊಂಡ್ರೆ ಅದು ಹೊರಟಿದ್ದು ರಾತ್ರಿ 12:45 ಆಯಿತು. ಬಸ್ಸು ಹೊರಡಿದ ತಕ್ಷಣ ಮಲಗಿರೋಳು. ಬೆಳಗ್ಗೆ 7 ಗಂಟೆಗೆ ಎಚ್ಚರಿಕೆ ಆಗಿದೆ. ನಿಂತು ಬಸ್ಸಲ್ಲಿ ಆ ರೇಂಜಿಗೆ ನಿದ್ದೆ ಬಂದಿದೆ, ಎಚ್ಚರಿಕೆನೇ ಆಗಿಲ್ಲ. ಯಾವ ಊರು ಮಗಳ ಇದು? ಮಿಡ್ಮಿನ್ನೂರು. ಅಂತೂ ಇಂತೂ ಬೆಳಗ್ಗೆ 6 ಗಂಟೆ ಅಷ್ಟರೊಳಗೆ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು 9 ಗಂಟೆಗೆ ಬಂದು ಬಸ್ ಇಳಿದ್ವಿ. ಬಸ್ ಇಳಿದ ತಕ್ಷಣ ರೂಮ್ಗಳೇ ಖಾಲಿ ಇಲ್ಲ ಎಲ್ಲೂ. ಸ್ವಲ್ಪ ದೂರದಲ್ಲಿ ರೂಮ್ ಸಿಕ್ತು. ರೂಮ್ ಮಾಡಿದ ತಕ್ಷಣ ಲಗೇಜ್ ಇಟ್ಬಿಟ್ಟು ಅಮ್ಮನೂ ನಿಧಿನೂ ಕರ್ಕೊಂಡು ಬಂದು ಫಸ್ಟ್ ತಿಂಡಿ ಕೊಡಿಸ್ತಾ ಇದ್ದೀನಿ. ಪಾಪ ಅವರು ಸಂಜೆ 6 ಗಂಟೆಲಿ ಊಟ ಮಾಡಿದ್ದು, ಬಸ್ಸು ಎಲ್ಲೂ ಊಟಕ್ಕೆ ನಿಲ್ಲಿಸಿಲ್ಲ. ನಿಧಿ ಅಂತೂ ಹೊಟ್ಟೆ ಹಸ್ತಿದೆ ಅಂತ ಅಳ್ತಾ ಇತ್ತು. ಫಸ್ಟ್ ಅದನ್ನು ಕರ್ಕೊಬಂದು ತಿಂಡಿ ಕೊಡಿಸಿ ಹಾಲು ಕೊಡಿಸಿದ್ದಾಯಿತು. ತಿಂಡಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ರಾಯರ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೊದಲು ತಿಂಡಿಗೆ ಕರ್ಕೊಂಡು ಬಂದುಬಿಟ್ಟೆ. ತಿಂಡಿ ತಿಂತ ಬಂದಿದ್ದೀವಿ. ಎಷ್ಟು ಸೆಕೆ ಅಂತಂದರೆ ಸೆಕೆ ನೀರು ಹರಿತಾ ಇದೆ. ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾವ್ರೆ. ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಅವರೆಲ್ಲ ರೆಡಿ ಆಗ್ತಾಯಿದ್ರು. ತಿಂಡಿ ತಿನ್ಕೊಬಂದಿದ್ದಾಯಿತು ನಾನು ಫಸ್ಟು. ಅಮ್ಮಗೆ ಸುಸ್ತಾಗ್ಬಿಟ್ಟಿದ್ರು. ನೆನ್ನೆ ಸಂಜೆ 6 ಗಂಟೆಲಿ ಊಟ ಮಾಡಿದ್ದವರು. ಮೆಜೆಸ್ಟಿಕ್ಕಿಗೆ ಬರೋಕ್ಕೇ 3 ಅವರ್ಸ್ ಆಗಿದೆ. ಅಲ್ಲಿಂದ ಬಂದು ಬಸ್ಸು ಹೊರಟಿದ್ದು ಮೆಜೆಸ್ಟಿಕ್ಕಲ್ಲಿ. ಇವರು ಬುಕ್ ಮಾಡೋದು ಬೇಡ ಅಂತ ಮೊದಲೇ, ಆಮೇಲೆ ಬಂದು ಬುಕ್ ಮಾಡಿಕೊಂಡು ಬಸ್ ಹೊರಟಿದ್ದು 12:30ನಲ್ಲಿ. ನಾವಿಲ್ಲಿ ಬಂದು ಇಳಿದಾಗ ಬೆಳಗ್ಗೆ 8:45. ರೂಮ್ ಮಾಡ್ಕೊಳ್ಳೋದು 9:30. ರೂಮ್ ಮಾಡ್ಕೊಟ್ಬಿಟ್ಟು ನೀವು ಇದು ಮಾಡ್ತಾರೆ, ನಾನು ತಿಂಡಿ ತಿನ್ಕೊಬೇಕು. ತಿಂಡಿ ತಿನ್ನೋಕ್ಕಾದ್ರೆ ಅವ್ರು ಯಾರೂ ಬರಲಿಲ್ಲ. ನಾವೇ ಹೋಗಿ ಅಂತ ತಿಂಡಿ ತಿನ್ಕೊಂಡು ಬಂದ್ವಿ. ಅವರೆಲ್ಲ ಮೇಬಿ ಉಪವಾಸ ಇಟ್ಕೊಂಡು ದರ್ಶನ ಮಾಡ್ತಾರೆ ಅನಿಸುತ್ತೆ. ಈ ಸೆಕೆಂಡಲ್ಲಿ ದೇವರನ್ನೇ ದರ್ಶನ ಮಾಡೋದು ಎಷ್ಟು ರಶ್ ಇದೆ ಗೊತ್ತಾ? ಅಲ್ಲೇ ಹೋಗಿ ನೋಡಿದ್ವಲ್ಲ, ತಿಂಡಿ ತಿನ್ನೋಕೆ ಆ ಕಡೆ ದೇವಸ್ಥಾನದ ಕಡೆಗೆ ಹೋಗಿದ್ವಿ. ದರ್ಶನ ಆಗೋತ್ತಿಗೆ ಏನೋ ಗೊತ್ತಿಲ್ಲ, ಇಲ್ಲೇ ಆಗ್ತಾಯಿಲ್ಲ. ಇನ್ನು ರಶಲ್ಲಿ ಹೋಗಿ ನಿಂತ್ಕೊಂಡ್ರೆ ದೇವರೇ ಇವತ್ತು ನಮ್ಮ ಕತೆ ಗೊತ್ತಿಲ್ಲ. ರಜಾದಲ್ಲಿ ಬರೋದು ಬೇಡ ಅಂದರೆ ಕೇಳಲ್ಲ ಇವ್ರುಗಳು. ರೂಮೆಲ್ಲ ಹೊಸ ಬಿಲ್ಡಿಂಗಲ್ಲೇ ಸಿಕ್ತು, ರೂಮ್ಗಳು ಸಿಗ್ತಾಯಿಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಅವ್ನು 2500 ಹೇಳ್ತಾ ನಾವು ಬಿಡ್ತಾಯಿಲ್ಲ. ಒಂದು 2000 ಮಾಡ್ಕೊಂಡಿದ್ದಾಯಿತು. ರೂಮೆಲ್ಲ ಚೆನ್ನಾಗಿದೆ, ಅದೇನೋ ಪ್ರಾಬ್ಲಮ್ ಇಲ್ಲ. ಹೊಸದು ನೆನ್ನೆ ತಾನೇ ಇನಾಗ್ರೇಷನ್ ಆಗಿದೆ ಅಂತ ನಾವೇ ಫಸ್ಟ್ ಬಂದಿರೋದು.
ಚೆನ್ನಾಗಿದೆ. ಇಲ್ಲಿಂದ ದೇವಸ್ಥಾನಕ್ಕೆ ಒಂಚೂರು ಡಿಸ್ಟೆನ್ಸ್ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ತುಂಬ ಹತ್ರ, ಹಿಂಗೆ ಕೆಳಗಡೆ ಈಚೆ ಬಂದು ದೇವಸ್ಥಾನಕ್ಕೆ ಹೋಗೋ ಥರ ಸಿಕ್ಕಿತ್ತು. ಈ ಸಲ ಬಂದಿದ್ದು ಲೇಟಾಗಿದ್ದರಿಂದ ಲೇಟಾಗಿ ಸಿಕ್ಕಿದೆ. ಇನ್ನು ಲಿಫ್ಟ್ ಕೂಡ ವರ್ಕ್ ಆಗ್ತಾ ಇಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಧಿ ಮರಿ ರೆಡಿ ಆಗಿಬಿಟ್ಟು ಕ್ಯೂಟಾಗಿ ಪೋಸ್ ಕೊಡ್ತಾ ಇದೆ. ಏನಂತಂದರೆ ನಾವೆಲ್ಲ ರೆಡಿ ಆಗೋ ಅಷ್ಟರೊಳಗೆ ಆಲ್ಮೋಸ್ಟ್ 11:30 ಆಗೋಯ್ತು. ಸರಿ, ಇವಾಗ 2 ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತಲ್ಲ, 11:30 ತುಂಬ ಬೇರೆ ರಶ್ ಇದೆ, ಇವಾಗ ಹೋದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಬೇರೆ ಕಡೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಆಟೋ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಹೊರಟ್ವಿ. ಎಷ್ಟು ಬಿಸಿಲು ಅಂತಂದರೆ ಅಪ್ಪ ದೇವ್ರೆ, ಅಂದರೆ ಈ ಆಷಾಢದಲ್ಲಿ ಶ್ರಾವಣದಲ್ಲಿ ಹೋಗಿನೇ ಇಷ್ಟು ಬಿಸಿಲಿದೆ. ಇನ್ನು ಮಾಮೂಲಿ ಬೇಸಿಗೆನಲ್ಲಿ ಹೋದ್ರೆ ಎಷ್ಟು ಬಿಸಿಲಿರುತ್ತೆ ಅಂತ ದೇವ್ರನೇ ಗೊತ್ತಿಲ್ಲ. ಅಲ್ಲೆಲ್ಲ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ಇದರಲ್ಲಿ ಬೇಸಿಗೆನಲ್ಲೆಲ್ಲ. ಬಿಸಿಲೇನು ಅಷ್ಟು ಜಾಸ್ತಿ ಇರಲಿಲ್ಲ, ಬಟ್ ತುಂಬ ಹಬೆ ಹೊಡಿತಾ ಇತ್ತು, ತುಂಬ ಸೆಕೆ. ಆಟೋದಲ್ಲಿ ಹೋಗ್ತಾ ಇದ್ರಂತೂ ಅಪ್ಪ ದೇವ್ರೆ ಎತ್ತಿ ಆಗ್ತಾ ಇತ್ತು. ಧೂಳಂತೂ ಅಷ್ಟು ಧೂಳು ಅಂದರೆ ಧೂಳಿತ್ತು ಅಲ್ಲಂತೂ. ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ದೇವಸ್ಥಾನಕ್ಕೆಲ್ಲ ದರ್ಶನಕ್ಕೆ ಹೋಗಿರಲಿಲ್ಲ. ನನಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಈ ಸಲ ಹೋದಾಗ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಬಂದೆ. ನನಗಂತೂ ತುಂಬ ಖುಷಿ ಆಯಿತು. ನಾವು ಮೊದಲಿಗೆ ಹೋಗಿದ್ದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಆಂಜನೇಯನ ಮೂರ್ತಿ 33 ಅಡಿ ಇದೆಯಂತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಕತ್ತೆತ್ತಿ ನೋಡಬೇಕು. ದೇವಸ್ಥಾನದೊಳಗಡೆ ಅಂತೂ ತುಂಬ ಪ್ರಶಾಂತವಾಗಿದೆ. ಒಳಗಡೆ ಹೋದರೆ ಏನೋ ಒಂಥರ ನೆಮ್ಮದಿ. ನಾನು ಇಷ್ಟು ಎತ್ತರದ ಆಂಜನೇಯನ ಸ್ವಾಮಿ ಮೂರ್ತಿ ನೋಡಿದ್ದು ಇದೇ ಮೊದಲನೇ ಸಲ. ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಹೋಗಿದ್ದು ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ. ಅಲ್ಲಿ ಎಷ್ಟು ಜಾಗ ಪ್ರಶಾಂತವಾಗಿದೆ ಅಂತಂದರೆ, ಹಿಂದ್ಗಡೆ ದೇವಸ್ಥಾನದ ಹಿಂದೆಯೇ ತುಂಗಭದ್ರಾ ನದಿ ಹರಿಯುತ್ತೆ. ಇದು ರಾಯರ ಪರಮ ಭಕ್ತರಾದ ಶ್ರೀ ಅಪ್ಪಣ್ಣಾಚಾರ್ಯರವರ ಜನ್ಮಸ್ಥಳ. ಮತ್ತು ರಾಯರು ಇಲ್ಲಿ 13 ವರ್ಷಗಳ ಕಾಲ ಜಪ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇಲ್ಲಿ ಸ್ಥಳ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಹೋದ್ರೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಮಳೆ ಕಡಿಮೆ ಇರೋದ್ರಿಂದ ನದಿನಲ್ಲಿ ನೀರು ತುಂಬ ಕಡಿಮೆ ಹರಿತಾ ಇತ್ತು. ಬಟ್ ಪ್ಲೇಸ್ ಇದೆಯಲ್ಲ ಒಂಥರ, ಎಷ್ಟೇ ಟೆನ್ಷನ್ ಇದ್ದರೂ, ನಮ್ಮ ದುಃಖ ನೋವು ಏನೇ ಇದ್ರೂ ಅಲ್ಲಿ ಹೋದ್ರೆ ಒಂದು ಸೆಕೆಂಡ್ ಏನೂ ನೆನಪಿಗೆ ಬರಲ್ಲ. ನಾವು ರಾಯರ ಮಡ್ಲಲ್ಲೇ ಇದ್ದೀವೇನೋ ಅನ್ನೋ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗಿಲ್ಲೆಲ್ಲ ಹೋದ್ಮೇಲೆ ಒಂದು ಅನಿಸಿದ್ದು ಏನಂತಂದರೆ, ರಾಯರು ಇದ್ದಿದ್ದು ಈ ಸ್ಥಳದಲ್ಲಿ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಅಂತಂದರೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಲ್ವ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಓಡಾಡ್ತಾ ಇದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ, ಬೇರೆಯವ್ರಿಗೆ ಹೆಂಗೆ ಏನೋ ಗೊತ್ತಿಲ್ಲ, ನನಗಂತೂ ನಮ್ಮ ಜೊತೆ ರಾಯರೇ ನಮ್ಮನ್ನು ಕೈ ಹಿಡ್ಕೊಂಡು ಅಲ್ಲೆಲ್ಲ ನಡೆಸ್ತಾ ಇದ್ದಾರೆ, ನಾವು ಅವ್ರ ಜೊತೆನೇ ಇದೆಲ್ಲ ನೋಡ್ತಾ ಇದ್ದೀವಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಇದು ರಾಯರು ಜಪ ಮಾಡ್ತಿದ್ದ ಜಪದ ಕಟ್ಟೆ, ಅದನ್ನು ಬೃಂದಾವನ ಅಂತಲೇ ಹೇಳ್ತಾರೆ. ಮಂತ್ರಾಲಯಕ್ಕೆ ಬರೋ ಪ್ರತಿಯೊಬ್ಬರೂ ಇಲ್ಲಿ ಬಿಚ್ಚಾಲಯಕ್ಕೆ ಬಂದು ಬಿಚ್ಚಾಲಮ್ಮನ ದೇವಸ್ಥಾನ ಮತ್ತು ಈ ಜಪದ ಕಟ್ಟೆದು ದರ್ಶನ, ರಾಯರ ದರ್ಶನ ಮಾಡ್ಕೊಂಡು ಬಂದೇ ಬರ್ತಾರೆ. ನಾವು ಹೋಗಿದ್ದು ಶ್ರಾವಣ ಶನಿವಾರದ ಮೊದಲನೇ ಶನಿವಾರ ಆಗಿದ್ದರಿಂದ ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು. ಅದು ಬೇರೆ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಇನ್ನೂ ರಶ್ ಇತ್ತು. ಬಟ್ ಎಲ್ಲ ಕಡೆಯೂ ರಶ್ ಇದ್ರೂ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಅದೇ ಖುಷಿ. ದೇವಸ್ಥಾನದೊಳಗಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಈ ಥರ ದೇವ್ರನ್ನ ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು. ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನನಗೆ ಆಗಿದ್ದ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲೇ ದೇವಸ್ಥಾನದಿಂದ ಆಚೆ ಬಂದುಬಿಟ್ಟು ಆಚೆ ಎಲ್ಲ ಸ್ವಲ್ಪ ಹಣ್ಣೆಲ್ಲ ಸಿಗುತ್ತೆ. ತುಂಬ ಬಿಸಿಲಿದ್ದಿದ್ದರಿಂದ ನಾವು ಸೀಬೆಹಣ್ಣು, ಸೌತೆಕಾಯಿ ಎಲ್ಲ ತಿನ್ಕೊಂಡು ಬಂದ್ವಿ. 2 ನಿಮಿಷ ಡಿಫ್ರೆನ್ಸಲ್ಲಿ ಇದು ಅಪ್ಪಣ್ಣಾಚಾರ್ಯರ ಮನೆ ಸಿಗುತ್ತೆ. ತುಂಬ ಹಳೇ ಕಾಲದ ಮನೆ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಇಲ್ಲಿ ಅಪ್ಪಣ್ಣಾಚಾರ್ಯರು ಗುರುಗಳ ಸೇವೆಗೆ ಬಳಸ್ತಾ ಇದ್ದಿದ್ದು ವಸ್ತುಗಳೆಲ್ಲ ಇನ್ನೂ ಇಟ್ಟಿದ್ದಾರೆ, ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಮತ್ತೆ ಅಪ್ಪಣ್ಣಾಚಾರ್ಯರು ರಾಯರ್ಗೆ ಅಡುಗೆ ಮಾಡಕ್ ಬಳಸ್ತಾ ಇದ್ದಿದ್ದು ವಸ್ತುಗಳು ಮತ್ತೆ ಕಲ್ಲಿನ ಸಾಮಾನುಗಳಿದೆ. ಅದು ನಾನು ವಿಡಿಯೋ ಮಾಡ್ಕೊಳ್ಳೋದು ಮರ್ತೆ, ಅದು ನೋಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ರಾಯರ್ ಬಗ್ಗೆ ಮಾಹಿತಿ ಹಾಕಿದ್ದಾರೆ, ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅದನ್ನೆಲ್ಲ. ಯಾಕಂದ್ರೆ ನಾವು ಇವಾಗ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ಅದೆಲ್ಲ ನೋಡಿರ್ತೀವಿ. ನನಗದು ಅಲ್ಲಿ ನೋಡಿದ್ಮೇಲೆ ಹಂಗೆ ಅನ್ನಿಸ್ತು, ನಮಗೆಲ್ಲ ಎಷ್ಟು ಈಸಿಯಾಗಿ ಇದೆಲ್ಲ ಸಿಗ್ತಾ ಇದಲ್ವಾ ಇನ್ಫಾರ್ಮೇಷನ್ನು ಅಂತ. ಹೇಯ್ ಕಮಲಮ್ಮ, ಕಮಲಮ್ಮ ಸುಸ್ತು ಹೊಡೆದೋಗಿ ರತ್ತಾಗಿ ಸಾಕತ್ತ. ಓ ಅಷ್ಟೇ, ಇನ್ನೇನು ಹ್ಞೂ ಆನು ಬತ್ತಲ್ಲ. ಓ ಅಷ್ಟೇ ಸೌಂಡು. ಜ್ಯೂಸ್ ಕುಡಿಯಕ್ಕೆ ಹೋಗವ್ರೆ. ಎಲ್ಲೈತೆ ಎಲ್ಲೈತೆ ಏನು ಕೇಳ್ತಿದ್ರು? ನಾವು ಶ್ರೀ ಬಿಚ್ಚಲಮ್ಮ ದೇವಸ್ಥಾನ ಮತ್ತು ಅಪ್ಪಣ್ಣಾಚಾರ್ಯರ ಮನೆ ನೋಡಿಕೊಂಡು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಬರೋ ಅಷ್ಟರೊಳಗೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿತ್ತು. ನಾನು ಮೊದಲೇ ಹೇಳ್ದಂಗೆ ಮೊದಲನೇ ಶ್ರಾವಣ ಶನಿವಾರ ಆಗಿದ್ದರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನೋಡಿ ಯಾವ ಥರ ಕ್ಯೂ ಇದೆ ಅಂತಂದರೆ ಒಬ್ರ ಮೇಲೊಬ್ರು ಬಿದ್ದಿದ್ದಾರೆ, ಅಷ್ಟು ಕ್ಯೂ ಅಂದರೆ ಅಷ್ಟು ಕ್ಯೂ ನಿಂತಿದ್ರು. ನಾವು ರಶ್ ನೋಡಿ ಎಳ್ದಾಡೋದು ನೋಡ್ಬಿಟ್ಟು ಭಯ ಆಗಿ ಕಾಪಾಡಪ್ಪ ತಂದೆ ಆಂಜನೇಯ ಅಂತ ಈಚೆಯಿಂದನೇ ಕೈ ಮುಗ್ದು ಅಡ್ಡ ಬಿದ್ದು ಬಂದ್ಬಿಟ್ವಿ. ಎಂಥದ್ದು ಬೇಕು ಹೇಳಿರಲ್ವ, ಗೊತ್ತದ ನಮಗೂ. ನಮಗೆಲ್ಲ ದೇವಸ್ಥಾನ ಇಷ್ಟೊಂದು ರಶ್ ಇದೆಯಲ್ಲ, ದೇವ್ರ ದರ್ಶನ ಸರಿಯಾಗಿ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಚಿಂತೆ ಆದರೆ ನನ್ನ ಮಗಳಿಗೆ ಏನು ಆಟ ಸಾಮಾನು ತಗೊಳ್ಳೋದು ಅಂತ ಚಿಂತೆ. ನಮ್ಮ ಅಮ್ಮಗಂತೂ ರೇಗ್ ಹೋಯ್ತತ್ತೆ, ಏನು ನೋಡಿದ್ರು ಅದು ಇದೆ ಇದು ಇದೆ ಆಟ ಸಾಮಾನು, ಇನ್ನೇನು ಬೇಕು ಇವಳಿಗೆ ಅಂತ ಹೇಳಿ ಅದಕ್ಕೆ ರೇಗ್ತಾ ಇದ್ರು ಅವಳ ಮೇಲೆ. ಸರಿ ಹೊರಡ್ಬೇಕಾದ್ರೆ ಮಠದ ಹತ್ರ ನಿನ್ಗೆ ಏನು ಆಟ ಸಾಮಾನು ಬೇಕು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ದೇವಸ್ಥಾನದಿಂದ ಈಚೆ ಫ್ರೆಶ್ ಆಗಿ ಕಪ್ ಜ್ಯೂಸ್ ಎಲ್ಲ ಸಿಗ್ತಾ ಇತ್ತು, ತಗೊಂಡು ಕುಡಿತಾ ಇದ್ವಿ. ಎಷ್ಟು ಬಿಸಿಲು ಅಂತಂದರೆ ಎಷ್ಟು ನೀರು ಕುಡಿದ್ರೂ ದಾಹನೇ ಕಡಿಮೆ ಆಗ್ತಾ ಇಲ್ಲ. ನಾವು ಈ ಆಟೋದಲ್ಲಿ ದೇವ್ರ ದರ್ಶನಕ್ಕೆ ಹೋದಾಗ ಆಲ್ಮೋಸ್ಟ್ ಒಂದು 5 ಲೀಟ್ರ್ ನೀರು ತೊಗೊಂಡಿದ್ದೀವಿ ಒಂದು 4 ಅವರ್ಸ್ಗೆ. ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆನೇ ಕಡಿಮೆ ಆಗ್ತಾ ಇಲ್ಲ. ಆ ಬಿಸಿಲು ಹಬೆಗೆ ಬಾಡಿ ಎಲ್ಲ ಫುಲ್ಲು ಡಿಹೈಡ್ರೇಟ್ ಆಗೋಗಿತ್ತು. ಸರಿ ಅಂತ ಹೇಳಿ ಮತ್ತೆ ಲೇಟ್ ಆಗುತ್ತೆ, ಸಂಜೆ 4 ಗಂಟೆಗೆ ಮತ್ತೆ ಮಠಕ್ಕೆ ದರ್ಶನಕ್ಕೆ ಬಿಡ್ತಾರೆ, ಹೋಗೋಣ ಅಂತ ಹೇಳಿ ವಾಪಸ್ ರೂಮಿಗೆ ಬಂದ್ವಿ. ನಿಧಿ ಮರಿ ಅಂತ ಆಟೋ ಇಳಿದ ತಕ್ಷಣ ರೂಮ್ಗೆ ಹತ್ಕೊಂಡು ಓಡ್ತಾ ಇದ್ದಾಳೆ. ಅವಳಿಗೂ ಆಟೋದಲ್ಲಿ ಕುತ್ಕೊಂಡು ಸಾಕಾಗೋಗಿತ್ತು ಆಟೋದಲ್ಲಿ ಎತ್ತಕೋದು ನೋಡಿ. ನಮಗಂತೂ ಮೆಟ್ಲು ಹತ್ತಕ್ಕೂ ಶಕ್ತಿ ಇಲ್ಲ, ಹಂಗಾಗೋಗಿತ್ತು ಅತ್ತಾಗಿ. ರೂಮಿಗೆ ಬಂದು ಎಲ್ಲ ಪಟ ಪಟ ಅಂತ ರೆಡಿ ಆಗಿಬಿಟ್ವಿ. ಯಾಕಂದರೆ ಆಲ್ರೆಡಿ 3:15 ಆಗಿತ್ತು ನಾವು ಬಂದಾಗ. ಮತ್ತೆ ಎಲ್ಲ 6 ಜನನೂ ರೆಡಿ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತೇಳಿ, ಯಾಕಂದರೆ ಬೇಗ 4 ಗಂಟೆಗೆ ಹೋದರೆ ಚೆನ್ನಾಗಿ ದರ್ಶನ ಆಗುತ್ತೆ, ತುಂಬ ರಶ್ ಇರಲ್ಲ. ನಾವು ಸ್ವಲ್ಪ ಬೇಗ ರೆಡಿಯಾಗಿ ಕೂತಿದ್ವಿ. ನನ್ನ ಮಗಳು ಏನನ್ನೋ ಡವ್ ಮಾಡ್ತಾಯಿತ್ತು, ಮುದ್ದು ಮಾಡ್ತಾಯಿತ್ತು. ಯಾಕಂತಂದರೆ ಹೇಳಿದ್ನಲ್ಲ ರಾಯರ ದರ್ಶನ ಮಾಡಿ ಆಚೆ ಬಂದಮೇಲೆ ಆಟ ಸಾಮಾನುಗಳು ತಗೊಡ್ತೀನಿ ಅಂತ, ಅದಕ್ಕೆ ಅದು ಇವಾಗಿಂದನೇ ಡವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿತ್ತು. ನಮ್ಮ ಕಮಲಮ್ಮವರು ಇವಾಗ ಸೀರೆ ಉಟ್ಕೊಂಡು ರೆಡಿಯಾಗಿ ಕೂತಿದ್ರು. ಅವಾಗ್ಲೇ ಒಳ್ಳೆ ಕ್ಯೂಟಾಗಿ ಕಾಣ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಿಲ್ದಂಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ವಿ. ಇವಾಗ ರಾಯರನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ದರ್ಶನ ಮಾಡೋಕ್ಕೆ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿಗೆ ನನಗಂತೂ ಆಟೋದಲ್ಲಿ ಹೋಗಿ ಬಂದು ಸುಸ್ತೆಲ್ಲ ಮಾಯ ಆಗೋಗಿತ್ತು.
ಮತ್ತು ನಾನು ಇನ್ನೊಂದು ಹೇಳಬೇಕು ಏನಂತಂದರೆ, ಈಗ ಮಂತ್ರಾಲಯಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡೋ 2 ದಿನದ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಬೇಕಾದ್ರೆ ನಾನು ಒಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಅವ್ರು ಹಾಕಿದ್ರು, ಈ ಮಂತ್ರ ಕೇಳಿಸ್ಕೊಂಡ್ರೆ ನೀವು ಕೇಳಿಸ್ಕೊಂಡು 7 ದಿನದೊಳಗಡೆ ಮಂತ್ರಾಲಯದಲ್ಲಿ ಇರ್ತೀರ. ಅದಕ್ಕೆ ನಾನೇ ಸಾಕ್ಷಿ, ನಾನೇ ಮಂತ್ರಾಲಯಕ್ಕೆ ಹೋಗಿ ಬಂದೆ. ನಾನು ಈ ಮಂತ್ರ ಹೇಳಿ 2 ದಿನದಲ್ಲಿ ನಾನು ಮಂತ್ರಾಲಯದಲ್ಲಿದ್ದೆ ಅಂತ ಹಾಕಿದ್ರು. ನಾನು ವಿಡಿಯೋಗೋಸ್ಕರ ಏನೇನೋ ಮಾಡ್ತಾರೆ ಅಂತ ಅಂದ್ಕೊಂಡೆ. ಅದು ಯಾವ ಮಂತ್ರ ಅಂತ ನನಗೆ ನೆನಪು ಬರ್ತಾ ಇಲ್ಲ. ಬಟ್ ವಿಡಿಯೋನ ಹುಡುಕ್ತೀನಿ, ಸಿಕ್ಕಿದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ ಯಾವ ಮಂತ್ರ ಅಂತ ಹೇಳಿ. ಆ ಮಾತು ನಿಜವಾಗೂ ಅದು ಎಷ್ಟು ನಿಜ ಆಗಿದೆ ನೋಡಿ. ಅದು ಕೇಳಿಸ್ಕೊಂಡು 3 ದಿನ ಆಗಿಲ್ಲ, ನಾನು ಇವತ್ತು ಮಂತ್ರಾಲಯದಲ್ಲಿದ್ದೀನಿ. ನಾನು ಈ 1 ವರ್ಷದೊಳಗಡೆ ಇದು 2ನೇ ಸಲ ನಾನು ಮತ್ತೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ನಾನು ನಿಜವಾಗೂ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ನಾನು ಹೊರಡ್ಬೇಕಾದ್ರೂ ಹೊರಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂತಂದರೆ, ನಾವು ರಜದಲ್ಲಿ ಹೋಗ್ತಾ ಇದ್ದೀವಿ, ತುಂಬ ರಶ್ ಇರುತ್ತೆ ಏನೋ, ದರ್ಶನ ಹೆಂಗಾಗುತ್ತೋ ಏನೋ ಬೇಡ ಅಂತ ಅಂದ್ಕೊಂಡು 2 ಮನಸ್ಸಲ್ಲೇ ಹೊರಟೆ. ಹಂಗೆ ಹೊರಟಿದ್ದಕ್ಕೆ ಏನೋ ಜರ್ನಿ ಮಾತ್ರ ತುಂಬ ಕಷ್ಟ ಆಯಿತು. ಅಷ್ಟೊಂದು ಟ್ರಾಫಿಕ್ಕು, ಆಮೇಲೆ ಬಸ್ ಸಿಗ್ದಲ್ಲೇ ಒದ್ದಾಡ್ಕೊಂಡು ಬಂದಿದ್ದು ಇದಾಯಿತು. ಬಟ್ ಏನಂತಂತಂದರೆ, ರಾಯರು ಅವ್ರ ದರ್ಶನಕ್ಕೆ ಬಂದವ್ರಿಗೆ ಯಾರಿಗೂ ನಿರಾಸೆ ಮಾಡಿ ಕಳಿಸಲ್ಲ. ನಾವು 4 ಗಂಟೆ 4:15 ದರ್ಶನಕ್ಕೆ ಹೋಗಿದ್ದಕ್ಕೆ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ, ಏನು ಒಂದು 3 ನಿಮಿಷ ಆಗಿರ್ಬೋದು, 3 ನಿಮಿಷಕ್ಕೆ ಒಳಗಡೆ ಹೋದ್ವಿ. ಪಟ 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 ಅಂತ ಒಳಗಡೆ ಹೋದ ತಕ್ಷಣ ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಮತ್ತು ಕಳೆದ ಸಲ ಹೋದಾಗ ನಾನು ಒಂದು 5-10 ನಿಮಿಷ ಕೂತ್ಕೊಂಡು ಬಂದಿದ್ವೇನೋ. ಈ ಸಲ ಹೋದಾಗ ಆಲ್ಮೋಸ್ಟು ದರ್ಶನ ಮಾಡ್ಕೊಂಡು ಈಚೆ ಬಂದು ಕೂತ್ಕೊಂಡು ಒಂದು 3-4 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ 4 ಗಂಟೆಗೆ ಹೋದವರು 8:30-9 ಗಂಟೆ ತನಕ ನಾನು ಅಲ್ಲೇ ಒಳಗಡೆ ಕೂತಿದ್ದೀನಿ. ಮತ್ತು ಯಾವಾಗೂ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಈ ರಥ ಎಳೆಯೋದು, ಅಲ್ಲಿ ಪೂಜೆ, ಸಂಜೆ ಪೂಜೆದು ಎಲ್ಲ ಯಾವಾಗೂ ಇದ್ರಲ್ಲಿ ನೋಡ್ತಾ ಇರ್ತೀವಿ. ನಾನು ರಿಯಲಾಗಿ ಒಂದ್ಸಲ ನೋಡಬೇಕು ಅಲ್ಲಿ ಹೋದಾಗ, ಆಗಲೇ ಇಲ್ವಲ್ಲ, ಯಾವಾಗ ಹೋದಾಗ ನೋಡೋದು ಅಂತ ಅನ್ಕೋತಾ ಇದ್ದೆ. ರಾಯರು ನೋಡಿ, ನಾವು ಯಾರು ಏನೇ ಕೇಳ್ಕೊಂಡ್ರು ಅವರು ಎಲ್ಲದನ್ನು ಎಷ್ಟು ಕೇಳಿದ್ದನ್ನೆಲ್ಲ ಅವ್ರು ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ ಅಂತಂದರೆ, ಈ ಸಲ ನಾನು ಕೂತ್ಕೊಂಡು ಅಲ್ಲಿ ಲಿಟ್ರಲಿ ಎಲ್ಲ ಪೂಜೆನೂ ನೋಡ್ಕೊಂಬಂದಿದ್ದೀನಿ, ಎಲ್ಲ ರಥ ಎಳೆದಿದ್ದು ಎಲ್ಲನೂ ನೋಡ್ಕೊಂಬಂದಿದ್ದೀನಿ. ನಾವು ಅಲ್ಲೇ ಕೂತಿದ್ದಂಗೆ ಯಾವ ಥರ ಅಂತಂದರೆ, ಈಚೆ ಅಷ್ಟು ಮಳೆ ಬರೋಂಗಾಗಿದೆ. ನಾನು ಏನು ವೆದರ್ ಈ ಥರ ಚೇಂಜ್ ಆಯ್ತಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ನಾವು ಅಲ್ಲೇ ಕೂತಿದ್ದೀವಿ. ಬಟ್ ಒಳಗಡೆ ಸ್ವಲ್ಪನೂ ಮಳೆ ಬಂದಿದ್ದು ಯಾರಿಗೂ ಗೊತ್ತಾಗಿಲ್ಲ. ಅಷ್ಟು ಜೋರು ಮಳೆ ಬಂದಿದೆ. ಬಟ್ ಯಾರಿಗೂ ಗೊತ್ತಾಗಿಲ್ಲ ನೋಡಿ ವೆದರ್ ಯಾವ ಥರ ಚೇಂಜ್ ಆಗ್ತದೆ. ನಾನು ಆ ಬಾವುಟನೇ ನೋಡ್ತಾ ಕೂತಿದ್ದೆ. ಅದು ನೋಡ್ತಾ ನೋಡ್ತಾ ಅಷ್ಟು ಸ್ವಚ್ಛವಾಗಿದ್ದ ಆಕಾಶ ಹಂಗೆ ಕಪ್ಪಾಯಿತು. ಒಂಥರ ಹೆಂಗೆ ಅಂತಂದರೆ, ನಾನು ರಾಯರೇ ನಾವು ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಾ, ನೀವು ನನ್ನನ್ನು ನೋಡ್ತಾ ಇದ್ದೀರಾ, ಯಾವ್ದಾದ್ರು ಒಂಥರ ಸೂಚನೆ ಕೊಡಿ ಅಂತ ನಾನು ನೋಡ್ತಾ ಇದ್ದೆ. ಬಟ್ ಅದು ಯಾವ ಥರ ವೆದರ್ ಚೇಂಜ್ ಆಯ್ತು ಅಂತಂದರೆ, ನನಗೆ ಆವಾಗ ಅನ್ನಿಸ್ತು, ನಾವು ಯಾರೇ ಹೋದ್ರೂ ರಾಯರು ನಮ್ಮನ್ನು ಅವ್ರು ನೋಡ್ತಾನೇ ಇರ್ತಾರೆ ಅಂತ. ನಾನಂತೂ ರಾಯರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಂಟ್ರಿ ಆಗ್ತೀವಲ್ಲ ಬಾಗಿಲು, ಅದ್ರ ಎದುರುಗಡೆನೇ ಕೂತ್ಕೊಂಡು ಆ ಧ್ವಜನೇ ನೋಡ್ತಾ ಕೂತಿದ್ದೀನಿ. ನನಗೆ ಅದು ಎಷ್ಟೊತ್ತು ನೋಡಿದ್ದೀನಿ ಅಂತಂದರೆ, ನನ್ನ ಮನಸ್ಸಿಗೆ ತೃಪ್ತಿ ಆಗೋ ತನಕ ಕೂತ್ಕೊಂಡು ನೋಡಿದ್ದೀನಿ. ಎಲ್ಲರೂ ಅಲ್ಲೇ ಕೂತ್ಕೊಂಡು ನೋಡಿ ರಥ ಬರ್ತಾ ಇದೆಯಲ್ಲ, ಇದು ದರ್ಶನಕ್ಕೆ ಅಂತ ಎಲ್ಲ ಕಾಯ್ತಾಯಿದ್ರು. ನಾನಂತೂ ಅಲ್ಗಾಡ್ದಂಗೆ ಅಲ್ಲೇ ಕೂತಿದ್ದೀನಿ. ನನಗೆ ಯಾಕೋ ಎಲ್ಲಿ ಎದ್ದು ಹೋಗ್ಬೇಕಂತಲೇ ಅನ್ನಿಸ್ತಾ ಇಲ್ಲ. ಒಂಥರ ಯಾವ ಥರ ಅಂತಂದರೆ, ಅಲ್ಲಿ ಏನೋ ಗಮ್ ಹಾಕಿ ಕೂತಿದ್ದೀನಿ ಅನ್ನೋ ಥರ ಅಲ್ಲೇ ಕೂತ್ಕೊಂಡ್ಬಿಟ್ಟೆ ನಾನಂತೂ. ಅದು ಎಷ್ಟು ದಿನ ಅಲ್ಲ, ಎಷ್ಟು ವರ್ಷಗಳ ಕನಸು ಗೊತ್ತಾ ಅದು ನನಗೆ. ಅಲ್ಲಿ ಕೂತ್ಕೊಂಡು ರಥ ಎಲ್ಲ ಎಳೆಯೋದು ನೋಡಬೇಕು, ಸಂಜೆ ಪೂಜೆ ನೋಡಬೇಕು ಅಂತ. ಅದನ್ನು ನೋಡಿದ್ದು ನನಗೆ ಅಷ್ಟು ಖುಷಿ ಆಯಿತು. ನಾನಂತೂ ಒಂಥರ ಇದ್ರ ಥರ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಅಲ್ಲಿ ಹೋಗಿ ಫೀಲ್ ಮಾಡಿದಾಗೆ ಅಲ್ವಾ ನಮಗೆ ಗೊತ್ತಾಗೋದು ಯಾವ ಥರ ಅಂತ.
ನನಗೆ ಬೇರೆ ವಿಡಿಯೋಗಳೆಲ್ಲ ನೋಡಿದಾಗ ಇವರು ನನಗೂ ಹಿಂಗೆ ಅನ್ಸೋದು, ಏನಿದು ಪದೇ ಪದೇ ಅದೇ ಹೇಳ್ತಾರೆ ಅಂತ. ಬಟ್ ಅಲ್ಲಿ ಹೋಗಿ ಫೀಲ್ ಮಾಡಿದಾಗಲೇ ಗೊತ್ತಾಗೋದು ನಮಗೆ ಯಾವ ಥರ ಇದೆ ಅಂತ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ ವೆದರ್ ಯಾವ ಥರ ಚೇಂಜ್ ಆಯಿತು ಅಂತ. ಅದು ಒಂಥರ ಯಾವ ಥರ ಕಾಣ್ತಾ ಇತ್ತು ಅಂದರೆ, ಇದೆಲ್ಲ ಗ್ರಾಫಿಕ್ ಎಲ್ಲ ಮಾಡಿದಾಗ ಕಾಣಿಸುತ್ತಲ್ಲ ನಮಗೆ, ಆ ಥರ ಕಾಣಿಸ್ತಾ ಇತ್ತು. ನೋಡಿ, ಅಷ್ಟು ಮೋಡ ಆಗಿ ಮಳೆ ಬರ್ತಾ ಇದ್ರೂ ಒಳಗಡೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ. ರಥ ಎಳಿಬೇಕಾದ್ರೆ ಒಂಚೂರು ಏನು ಇದಾಗಿಲ್ಲ. ನಾವು ಅದೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗೇ ಗೊತ್ತಾಗಿತ್ತು ಅಷ್ಟು ಜೋರಾಗಿ ಮಳೆ ಬಂದಿದೆ ಅಂತ. ನಾನೇನೋ ಮೋಡ ಆಗಿದೆ ಅಷ್ಟೇ ಅಂದ್ಕೊಂಡಿದ್ದೆ. ನನಗೆ ಇದಕ್ಕೆಲ್ಲ ಏನು ವಾಯ್ಸ್ ಓವರ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪೂಜೆದೆಲ್ಲ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದನ್ನ ಕೈ ಮುಖ ನಾವು ಅದೆಲ್ಲ ನೋಡ್ಕೊಂಡು ಆಚೆ ಬಂದು ಊಟಕ್ಕೆ ಹೋಗೋಣ ಅಂತ ನೋಡಿದರೆ, ಭೋಜನಾಲಯದಲ್ಲಿ ಎಷ್ಟು ರಶ್ ಅಂದರೆ ನೋಡಿಬಿಟ್ಟು ಭಯ ಆಗಿ ವಾಪಸ್ ಬಂದ್ಬಿಟ್ವಿ ಬೇಡ ಅಂತ. ನಾವು ಆಚೆ ಬರೋ ಅಷ್ಟರೊಳಗಡೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಅವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಇಂಡಿಪೆಂಡೆನ್ಸ್ ಡೇ ಬಾವುಟದ ಥರ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು. ಕೇಸರಿ, ಬಿಳಿ, ಹಸಿರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಲಾಸ್ಟ್ ಟೈಮ್ ಹೋದಾಗ ನಾವು ಪಿಂಕ್ ಲೈಟ್ ಆನ್ ಆಗಿತ್ತು, ಅದನ್ನು ನೋಡಿದ್ವಿ. ಇದೆಲ್ಲದ್ರ ಮಧ್ಯೆ ತೇರು ರಥ ಎಳೆಯೋದು ನೋಡ್ತಾ ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾನು ಪರಿಮಳ ಪ್ರಸಾದ ತಗೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ. ಆಮೇಲೆ ರೂಮ್ ಚೆಕ್ಔಟ್ ಮಾಡೋಕ್ಕೆ ಬೇರೆ ಟೈಮ್ ಆಗೋಗಿದೆ. ಅಲ್ಲಿ 8 ಗಂಟೆ ಅಂತ ಬೇರೆ ಹೇಳಿದ್ವಿ, 8:15 ಇಲ್ಲೇ ಆಗೋಗಿತ್ತು. ಆಮೇಲೆ ಪಟ ಪಟ ಅಂತ ಓಡಿ ಹೋಗ್ಬಿಟ್ಟು ರೂಮ್ ಚೆಕ್ಔಟ್ ಮಾಡಿ ವಾಪಸ್ಸು 8:45ಗೆ ಬಂದ್ವಿ. ಮತ್ತೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಲಗೇಜ್ ಎಲ್ಲ ಅಮ್ಮವ್ರ ಕೈಲಿ ಕೊಟ್ಟಲ್ಲಿ ಕೂರಿಸ್ಬಿಟ್ಟು ಹೋಗಿ ಪ್ರಸಾದ ತಗೊಳ್ಳೋಕ್ಕೆ ಅಂತ ಹೋಗಿ ಕ್ಯೂ ನಿಂತ್ಕೊಂಡ್ರೆ ಅವ್ರು ಸೆಕ್ಯೂರಿಟಿ ಬೈತಾ ಇದ್ದಾನೆ ಎಲ್ಲರಿಗೂ. ಟೈಮ್ ಆಯಿತು, ಕ್ಲೋಸಿಂಗ್ ಟೈಮು ಅಂತ. ಆದ್ರೂ ಬಿಡ್ದಲ್ಲೇ ಹೋಗಿ ರಶಲ್ಲಿ ನಿಂತ್ಕೊಂಡ್ರೆ ಶೆಲ್ಟ್ರ್ ಮೇಲೆ ಎಳೆದ್ಬಿಟ್ರು. ನನ್ನ ಬೆನ್ನ ಹಿಂದೆನೇ ಕರೆಕ್ಟಾಗಿ ಹೇಳಿದ್ರು, ಆದರೂ ಬಿಡಲ್ಲ, ಏನೇ ಆದರೂ ರಾಯರ ಪ್ರಸಾದ ಬಿಟ್ಟು ಬರೋ ಚಾನ್ಸೇ ಇಲ್ಲ. ಅಂತೂ ಫೈಟ್ ಮಾಡಿಕೊಂಡು ಒಳಗಡೆ ನುಗ್ಗಿ ರಾಯರ ಪ್ರಸಾದ ತೊಗೊಂಡು ಬಂದೇ ಬಿಟ್ಟೆ. ಅಂತಂದರೆ ಅಷ್ಟು ಕಷ್ಟಪಟ್ಕೊಂಡು ಹೋದ್ರು, ಒಬ್ರಿಗೆ 2 ಪ್ಯಾಕ್ ಕೊಡೋದು. ಪಾಪ ಈಚೆ ಮಿಕ್ಕಿದವರೆಲ್ಲ ಡೋರ್ ಕ್ಲೋಸ್ ಮಾಡಿಬಿಟ್ರಲ್ಲ, ಅವ್ರು ನಮಗೊಂದು ಕೊಡಿ ಅಂತ ಕೇಳ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ನನಗೆ ಸಿಕ್ಕಿದೆ 2 ಪ್ಯಾಕು, ಸೊ ನಂಗೆ ಕೊಡಲೇ ಇಲ್ಲ. ನಿಧಿ ಅಂತೂ ಇಡೀ ಅಂಗಡಿ ಎಲ್ಲ ಸುತ್ತಿ ನನ್ನ ಹತ್ರ ಎಲ್ಲ ಆಟ ಸಾಮಾನು ಅದು ಇದೆ ಅಂತ ಲಾಸ್ಟಿಗೆ ಅದೊಂದು ಕೀ ಬಂಚ್ ತಗೊಂತು. ಅದಕ್ಕೆ ಕೀ ಬಂಚ್ ಕೊಡಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲೇ ರಾತ್ರಿ 10 ಗಂಟೆ ಆಗೋಯ್ತು. ಮತ್ತೆ ದೇವಸ್ಥಾನದ ಎದುರುಗಡೆ ಬಂದ್ಬಿಟ್ಟು, ರಾಯರೇ ಆದಷ್ಟು ಬೇಗ ನಿಮ್ಮ ದರ್ಶನಕ್ಕೆ ಮತ್ತೆ ಕರೆಸ್ಕೊಳ್ಳಿ ಅಂತ ಹೇಳಿ ಒಂದು ನಮಸ್ಕಾರ ಮಾಡಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ.